ಇದು ಭ್ರಷ್ಟಾಚಾರ ಸೌಧ, ಇದು ಭ್ರಷ್ಟಾಚಾರ ಸೌಧ. ಪಾಣಿ ಮೇಡಮ್ ತಿಳ್ಕೊಡಿ ಆಗ್ಬೇಕಾದ್ರೆ 2 ವರ್ಷ ಓಡಾಡ್ತೀನಿ. ಫೈಲ್ ಈಗ ಅಂತಿಮವಾಗಿ ನಿಮ್ಮ ಆಫೀಸಲ್ಲಿ ಐತೆ. ಫೈಲ್ ಏನಾಯ್ತು ಅಂತ ಕೇಳಕ್ ಬಂದೆ. ನಿಮ್ಮ ಅಟೆಂಡರ್ ಕೇಶವ ಮತ್ತೆ ನವೀನ್ 20,000 ಲಕ್ಷ ಕೇಳಿದ್ರು. 309 ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. 2 ವರ್ಷ ಆದ್ಮೇಲೆ ಎಸಿ ಆಫೀಸಿಗೆ ಫೈಲ್ ಹೋಗಿದೆ. ಅಲ್ಲಿ ನವೀನ್ ಅಂದರು ಮತ್ತೆ ಕೇಶವ ಅಂದರು 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾವ್ದು ಆಗಲ್ಲ ಸರ್. ಒಂದು ಫೈಲು ಟಿಪ್ಟೂರಿಂದ ತುರುವೇಕೆರೆಗೆ ಬಂದು ಹೋಗ್ಬೇಕು ಅಂದ್ರೆ 6 ತಿಂಗಳು ಬೇಕು ಸರ್. ಒಂದೇ ಒಂದು ಈಸಿ ಇಸ್ಕೊಂಡು ಹೋಗಕ್ಕೆ 6 ತಿಂಗಳು ಬೇಕು. ಅಲ್ದು ಸಾಕಾಗಿದೆ. ಅಲ್ಲೇ ಒಂದು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಸಾಕು, ಇನ್ನ ನನ್ನ ಕೈಲಿ ಅಲಿಯಕ್ಕಲ್ಲ ಸರ್. ಕಷ್ಟಪಟ್ಟು 15,000 ಹೊಂಚ್ಕೊಂಡ್ ಬಂದಿದ್ದೀನಿ ಸರ್. ಮೇಡಮ್ ಈಗ ದುಡ್ಡು ಕೊಟ್ಟೆ ಮಾಡಿಸ್ಕೊಳ್ತೀನಿ. ಮೂಲಭೂತ ಹಕ್ಕುಗಳೇ ಗೋವಿಂದ, ಮೂಲಭೂತ ಕರ್ತವ್ಯಗಳೇ ಗೋವಿಂದ.